ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಹೊನ್ನೆನಹಳ್ಳಿ ಕೂಡಿಗೆ ಸರ್ಕಾರಿ ಪ್ರೌಢಶಾಲೆಯ ಕ್ರೀಡಾ ಕೊಠಡಿಯಲ್ಲಿ ಬೃಹತ್ ಗಾತ್ರದ ವಿಷಪೂರಿತ ನಾಗರ ಹಾವೊಂದು ಕಾಣಿಸಿಕೊಂಡಿದ್ದು, ಉರಗ ತಜ್ಞ ಸ್ನೇಕ್ ಬಾಬು ಅವರ ಸಮಯೋಚಿತ ಕಾರ್ಯಾಚರಣೆಯಿಂದಾಗಿ ಸಂಭವಿಸಬಹುದಾಗಿದ್ದ ಅನಾಹುತ ತಪ್ಪಿದೆ. ಶಾಲೆಯ ಸಿಬ್ಬಂದಿ ಕ್ರೀಡಾ ಕೊಠಡಿಯನ್ನ ಸ್ವಚ್ಛಗೊಳಿಸುತ್ತಾ ಇದ್ದ ವೇಳೆ ನಾಗರ ಹಾವು ಕಾಣಿಸಿಕೊಂಡಿದ್ದು, ಸಿಬ್ಬಂದಿ ತಕ್ಷಣವೇ ಮುಖ್ಯ ಶಿಕ್ಷಕಿ ಪೂರ್ಣಿಮಾ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಪರಿಸ್ಥಿತಿಯ ಗಂಭೀರತೆಯನ್ನ ಅರಿತ ಅವರು ಕೂಡಲೇ ಉರಗ ತಜ್ಞ ಸ್ನೇಕ್ ಬಾಬು ಅವರನ್ನ ಸ್ಥಳಕ್ಕೆ ಕರೆಸಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಸ್ನೇಕ್ ಬಾಬು ಅತ್ಯಂತ ಎಚ್ಚರಿಕೆಯಿಂದ ಕಾರ್ಯಾಚರಣೆ ಮಾಡಿ ಹಾವಿಗೆ ಯಾವುದೇ ಹಾನಿಯಾಗದಂತೆ ಸುರಕ್ಷಿತವಾಗಿ ಸೆರೆ ಹಿಡಿದು ಬಳಿಕ ಅರಣ್ಯ ಪ್ರದೇಶದಲ್ಲಿ ಬಿಟ್ಟಿದ್ದಾರೆ. ಈ ವೇಳೆ ಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು, ತ್ವರಿತ ಕಾರ್ಯಾಚರಣೆಯಿಂದ ಯಾವುದೇ ಅಹಿತಕರ ಘಟನೆ ಸಂಭವಿಸಿಲ್ಲ. ಘಟನೆಯ ಬಳಿಕ ಮಾತನಾಡಿದ ಮುಖ್ಯ ಶಿಕ್ಷಕಿ ಪೂರ್ಣಿಮಾ, ಅಪಾಯದ ಸಂದರ್ಭದಲ್ಲಿಯೇ ತಕ್ಷಣ ಸ್ಪಂದಿಸಿ ಹಾವನ್ನ ಸುರಕ್ಷಿತವಾಗಿ ರಕ್ಷಿಸಿದ ಸ್ನೇಕ್ ಬಾಬು ಅವರ ಸೇವೆ ಶ್ಲಾಘನೀಯ. ಅವರ ಸಮಯ ಪ್ರಜ್ಞೆಯಿಂದಾಗಿ ಶಾಲೆಯ ಮಕ್ಕಳು ಸುರಕ್ಷಿತರಾಗಿದ್ದಾರೆ ಎಂದು ಕೃತಜ್ಞತೆ ವ್ಯಕ್ತಪಡಿಸಿದರು. ನಮಸ್ಕಾರ. ನಾನು ಸರ್ಕಾರಿ ಪ್ರೌಢಶಾಲೆ ಹೊನ್ನೆನಹಳ್ಳಿ ಕೂಡಿಗೆ ಆಲೂರು ತಾಲೂಕು ಇಲ್ಲಿನ ಮುಖ್ಯ ಶಿಕ್ಷಕಿ ಮಾತಾಡ್ತಾ ಇದ್ದೀನಿ. ಈ ದಿನ ಬೆಳಗ್ಗೆ ಶಾಲಾ ಮಕ್ಕಳೆಲ್ಲ ಗಾಬರಿಯಾಗಿ ನನ್ನ ಹತ್ರ ಬಂದು, ಮೇಡಮ್ ಹಾವು ನೋಡಿದ್ವಿ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ರೂಮನ್ನು ನಾವು ಕ್ಲೀನ್ ಮಾಡಿಸ್ತಾ ಇದ್ವಿ. ಈಗೆಲ್ಲ ಸ್ಪೋರ್ಟ್ಸ್ ಇರೋದ್ರಿಂದ ಮಕ್ಕಳಿಗೆ ಆಟ ಆಡಿಸ್ಬೇಕು ಅಂತ ಹೇಳಿ ಆ ಸಮಯದಲ್ಲಿ ಒಂದು ಹಾವು ಕಲ್ಲಿನಡಿ ಹೋಗಿ ಸೇರ್ಕೊಳ್ತು ಅಂತ ಹೇಳಿ ಮಕ್ಕಳು ಬಂದು ಹೇಳಿದ್ರು. ತುಂಬಾ ಗಾಬರಿಯಾಗಿತ್ತು ನಮ್ಗೆಲ್ರಿಗೂ ಕೂಡ. ತಕ್ಷಣ ನಾವು ಸ್ನೇಕ್ ಬಾಬು ಅವರಿಗೆ ನಾನು ಕಾಲ್ ಮಾಡಿದೆ. ಬಾಬಣ್ಣ ಯಾಕೆ ಅಂತ ಹೇಳಿದ್ರೆ ನನಗೆ ತುಂಬಾ ಪರಿಚಿತರು, ಆಪ್ತರು. ಆ ಸೇವಾ ಕೆಲಸವನ್ನ ನಾನು ತುಂಬಾ ನೋಡಿದ್ದೇನೆ. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಂದ್ರೆ ಜಿಜೆಸಿ ಆಲೂರಿನಲ್ಲಿ ಕೆಲಸ ಮಾಡ್ತಿದ್ದಾಗಲೂ ಕೂಡ ಸಾಕಷ್ಟು ಬಾರಿ ಬಾಬಣ್ಣ ಅವರು ಬಂದು ಹಾವನ್ನ ಹಿಡಿದು ಫಾರೆಸ್ಟ್ಗೆ ಕಳಿಸಿರುವಂತ ಸಾಕಷ್ಟು ಉದಾಹರಣೆಗಳಿಗೆ ನಾನು ಸಾಕ್ಷಿಯಾಗಿದ್ದೇನೆ. ಹಾಗಾಗಿ ಬಾಬಣ್ಣಂಗೆ ಫೋನ್ ಮಾಡಿದ ತಕ್ಷಣ ಬಾಬಣ್ಣ ನನಗೆ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ತಕ್ಷಣ ಬರ್ತೀನಿ ಮೇಡಮ್ ಅಂತ ಹೇಳಿದ್ರು. ಆಲೂರಿಯಲ್ಲಿ ಹೊನ್ನೆನಹಳ್ಳಿ ಕುಡಿಗೆಯಲ್ಲಿ ತುಂಬಾ ದೂರ ಇತ್ತು, ಆದ್ರೂ ಕೂಡ ಅವ್ರ ಬೈಕ್ನಲ್ಲಿ ಬಂದು ತಕ್ಷಣ ಹಾವನ್ನ ಹಿಡಿದ್ಬಿಟ್ಟು ಅದನ್ನ ಒಂದು ಡಬ್ಬಕ್ಕೆ ಹಾಕೊಂಡು ಅದನ್ನ ಫಾರೆಸ್ಟಿಗೆ ಬಿಡ್ತೀವಿ ಅಂತ ತಗೊಂಡು ಹೋದ್ರು. ಅವ್ರು ನಮ್ಮಿಂದ ಯಾವ ನಿರೀಕ್ಷೆನೂ ಮಾಡಲಿಲ್ಲ. ಅವ್ರು ಹೇಳಿದ್ರು, ಮೇಡಮ್ ಮಾಡ್ತಿರೋದು ಸರ್ವೀಸ್ ಅಂತ ಹೇಳಂತಂದ್ಬಿಟ್ಟು. ಬಾಬಣ್ಣ ಅವರು ಹೀಗೆ ಸುಮಾರು ಎಷ್ಟೋ 20,000ಕ್ಕಿಂತ ಜಾಸ್ತಿ ಅಂತ ನನಗೆ ಹೇಳಿದ್ರು. ಅಷ್ಟು ಸಾವಿರ ಹಾವುಗಳನ್ನ ಬೇರೆ ಬೇರೆ ವಿವಿಧ ರೀತಿಯಂತಹ ಹಾವುಗಳನ್ನ ಹಿಡಿದು ಅವರು ಫಾರೆಸ್ಟ್ ಕಾಡಿಗೆ ಬಿಟ್ಟಿದ್ದಾರೆ. ಒಂದು ಹಾವುಗಳಿಗೂ ಕೂಡ ಪುನರ್ವಸತಿಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮ ಭಯವನ್ನು ನಿವಾರಣೆ ಮಾಡಿದ್ದಾರೆ. ಎಷ್ಟೋ ಜನರ ಪ್ರಾಣವನ್ನು ಕೂಡ ರಕ್ಷಣೆ ಮಾಡಿದ್ದಾರೆ. ಬಹುಶಃ ಬಾಬಣ್ಣ ಬಂದು ಆ ಸರ್ಪ ಅದು ನಾಗರಹವಾಗಿತ್ತು. ಆಗಷ್ಟೇ ಪೊರೆ ಬಿಡ್ತಾ ಇರುವಂತ ಬಹಳ ಹಳೆಯದಾದಂತಹ ಹಾವು ಕೂಡ ಆಗಿತ್ತು. ಬಾಬಣ್ಣ ಬಂದು ಬಹುಶಃ ಹಾವು ಹಿಡಿಲಿಲ್ಲ ಅಂತ ಹೇಳಿದ್ರೆ ಮಕ್ಕಳ ಭಯವನ್ನ ನಮಗೆ ನೋಡಕ್ಕಾಗ್ತಿಲ್ಲ. ಮತ್ತೆ ಮಕ್ಕಳ ಪ್ರಾಣಕ್ಕೆ ಏನಾಗ್ತಿತ್ತು ಅನ್ನುವಂತ ಆತಂಕ ಕೂಡ ನಮಗೆ ಈಗಲೂ ನೆನೆಸ್ಕೊಂಡ್ರೆ ನಮ್ಗೆ ಮೈ ಜುಮ್ ಅನ್ನತ್ತೆ. ಬಾಬಣ್ಣ ಅವರ ಆ ಕೆಲಸವನ್ನ ನಾನು ತುಂಬಾ ಮನಸಾರೆ ನಾನು ಶ್ಲಾಘಿಸ್ತೇನೆ. ಬಾಬಣ್ಣ ಅವರ ಸೇವಾ ಕೈಕರ್ಯ ಇನ್ನೂ ಕೂಡ ಹೆಚ್ಚಾಗಬೇಕು. ಅವರಿಗೆ ಆ ಸೇವೆ ಮಾಡುವಂತಹ ಎಲ್ಲ ಶಕ್ತಿಯನ್ನ, ದಕ್ಷತೆಯನ್ನ ಕರುಣಿಸಬೇಕು ಭಗವಂತ. ಜೊತೆಗೆ ಅವರ ಆರೋಗ್ಯ ಚೆನ್ನಾಗಿರ್ಬೇಕು. ಅವರು ಇನ್ನೂ ಹೆಚ್ಚು ಕೆಲಸವನ್ನ ಮಾಡಬೇಕು. ಎಲ್ಲರೂ ಕೂಡ ಅವರನ್ನ ಗುರುತಿಸಿ ಅವರ ಸೇವೆಯನ್ನ ಮೆಚ್ಚಿ ನಾಲ್ಕು ಒಳ್ಳೆ ಮಾತಾಡುವಂತ, ಹಾರೈಸುವಂತ ಕೆಲಸ ಮಾಡಬೇಕು ಅಂತ ನಾನು ಭಾವಿಸ್ತೇನೆ. ಮತ್ತೊಮ್ಮೆ ಥ್ಯಾಂಕ್ಸ್ ಬಾಬಣ್ಣ. ನಾನು ಯಾವಾಗಲೂ ನಿಮ್ಮ ಬಾಬಣ್ಣ ಅಂತ ಕರಿತೀನಿ. ನೀವು ಅಣ್ಣ ಸ್ಥಾನದಲ್ಲಿದ್ದೀರಾ. ನಿಮ್ಗೆಲ್ಲವೂ ಒಳ್ಳೇದಾಗಬೇಕು ಅಂತ ನಾನು ಹಾರೈಸ್ತೀನಿ. ಹೆಸರು ಚಿನ್ಮಯ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು GHS ಹೊನ್ನೆನಹಳ್ಳಿ ಕೂಡಿಗೆ. ನಮ್ಮ ಶಾಲೆಗೆ ಬೆಳಗ್ಗೆ ಕಲ್ಲಿನ ಅಡಿ ಹಾವು ನುಗ್ಗಿತ್ತು. ಅದನ್ನ ನೋಡಿ ನಾವು ತುಂಬಾ ಭಯಪಟ್ಟೆವು. ನಮ್ಮ ಎಲ್ಲ ಟೀಚರ್ಸ್ ಎಲ್ಲ ಸೇರಿ ಬಾಬು ಅಣ್ಣ ಅವರಿಗೆ ಫೋನ್ ಮಾಡಿದ್ರು. ಅವ್ರು ಬಂದು ಹಾವನ್ನ ಹಿಡ್ಕೊಂಡು ಹೋದ್ರು. ನಮಗೆ ತುಂಬಾ ಭಯ ಕಡಿಮೆ ಆಯ್ತು. ಸಂತೋಷ. ಧನ್ಯವಾದಗಳು. ಯಾರಿಗಮ್ಮ? ಬಾಬು ಅಣ್ಣನವರಿಗೆ ಧನ್ಯವಾದಗಳು. ಸ್ನೇಕ್ ಬಾಬು ಅವರು ಈ ಹಿಂದೆಯೂ ಕೂಡ ಆಲೂರು ತಾಲೂಕಿನಲ್ಲಿ ಅನೇಕ ಉರಗ ರಕ್ಷಣಾ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸಿದ್ದು, ಸಾಮಾಜಿಕ ಸೇವೆಯ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈ ಘಟನೆಯ ಬಳಿಕವೂ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಅವರ ಸೇವಾ ಮನೋಭಾವವನ್ನು ಶ್ಲಾಘಿಸಿದ್ದಾರೆ. ಪರ್ವೇಜ್ ಅಹಮದ್, ಹಾಸನ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
AJ24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.